ಮೊದಲನೆಯ ಪ್ರಶ್ನೆ, ಬಿಸಿ ಋತುವಿನಲ್ಲಿ ಯಾವ ಬಟ್ಟೆಯನ್ನು ಹಾಕಬಾರದು? ಆಪ್ಷನ್ಸ್: ಎ ರೇಯಾನ್ ಬಟ್ಟೆ, ಆಪ್ಷನ್ ಬಿ ರೇಷ್ಮೆ, ಆಪ್ಷನ್ ಸಿ ಹತ್ತಿ, ಆಪ್ಷನ್ ಡಿ ಪಾಲಿಸ್ಟರ್ ಬಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬಿಸಿ ಋತುವಿನಲ್ಲಿ ಪಾಲಿಸ್ಟರ್ ಬಟ್ಟೆಯನ್ನು ಹಾಕಬಾರದು. ಮುಂದಿನ ಪ್ರಶ್ನೆ, ಪ್ಲೇಗ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ? ಆಪ್ಷನ್ಸ್: ಎ ನೊಣ, ಬಿ ಜಿರಳೆ, ಸಿ ಬೆಕ್ಕು, ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಇಲಿ. ಯಾವ ಸೊಳ್ಳೆಗಳು ಕಚ್ಚುವುದಿಲ್ಲ? ಆಪ್ಷನ್ಸ್: ಮರಿ ಸೊಳ್ಳೆಗಳು, ಬಿ ಹೆಣ್ಣು ಸೊಳ್ಳೆಗಳು, ಸಿ ಗಂಡು ಸೊಳ್ಳೆಗಳು, ಡಿ ಮುದಿ ಸೊಳ್ಳೆಗಳು. ಸರಿಯಾದ ಉತ್ತರ ಸಿ ಗಂಡು ಸೊಳ್ಳೆಗಳು. ಮುಂದಿನ ಪ್ರಶ್ನೆ, ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ ಯಾವುದು? ಆಪ್ಷನ್ಸ್: ಎ ಟೀ, ಬಿ ಕಾಫಿ, ಸಿ ತೆಂಗಿನ ನೀರು, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಾ. ಮುಂದಿನ ಪ್ರಶ್ನೆ, ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್: ಎ ಗಂಟಲು, ಬಿ ಹೊಟ್ಟೆ, ಸಿ ಬಾಯಿ, ಡಿ ಸಣ್ಣ ಕರಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಜೀರ್ಣಕ್ರಿಯೆಯು ಬಾಯಿಯಿಂದ ಪ್ರಾರಂಭವಾಗುತ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಕ್ರೀಡೆ ಯಾವುದು? ಆಪ್ಷನ್ಸ್: ಎ ಕ್ರಿಕೆಟ್, ಬಿ ಹಾಕಿ, ಸಿ ಬ್ಯಾಡ್ಮಿಂಟನ್, ಡಿ ಫುಟ್ಬಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಕೆಟ್. ಮುಂದಿನ ಪ್ರಶ್ನೆ, ಮಾನವನ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ? ಆಪ್ಷನ್ಸ್: ಎ ಮೆದುಳು, ಬಿ ಲಿವರ್, ಸಿ ಶ್ವಾಸಕೋಶ, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ಮುಂದಿನ ಪ್ರಶ್ನೆ, ಹೊಟ್ಟೆ ಹಸಿವು ಆಗಬೇಕಾದರೆ ಏನು ಕುಡಿಯಬೇಕು? ಆಪ್ಷನ್ಸ್: ಎ ನಿಂಬೆ ರಸ, ಬಿ ಹಾಲು, ಸಿ ನೀರು, ಡಿ ಜೇನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆ ರಸ. ಮುಂದಿನ ಪ್ರಶ್ನೆ, ಪೋಲಿಯೋ ರೋಗವು ಸಾಮಾನ್ಯವಾಗಿ ಯಾವ ಅಂಗದ ದೋಷವಾಗಿರುತ್ತದೆ? ಆಪ್ಷನ್ಸ್: ಎ ರಕ್ತನಾಳ, ಬಿ ಮೂಳೆ, ಸಿ ನರ, ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತನಾಳ. ಕೊನೆಯ ಪ್ರಶ್ನೆ, ಹೆಚ್ಚಾಗಿ ನಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಬಿ.ಪಿ ಕಡಿಮೆ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಅಂದ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಎ ಬಿ.ಪಿ ಕಡಿಮೆ. ಹೆಚ್ಚಾಗಿ ನಗುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಹಾಗೂ ಸಂತೋಷದ ಹಾರ್ಮೋನ್ ಬಿಡುಗಡೆಯಾಗುವುದರಿಂದ ಇವುಗಳು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತವೆ.